ನಮಸ್ಕಾರ. ನಾನು ಸಿಗ್ಲಿ ಬಶ್ಯಾ, ಪತ್ರಕರ್ತೆ ರಾಧಾ ಹಿರೇಗೌಡ್. ದರ್ಶನ್ ಅವರು ಕೊಲೆ ಮಾಡಿದಾರಂತಂದು ಯಾವ ಆಧಾರದ ಮೇಲೆ ರಾಧಾ ಹಿರೇಗೌಡ ಹೇಳಿಕೆ ಕೊಡ್ತೀರಿ? ಅವ್ರು ಇನ್ನೂ 100 ಪ್ರಿಸನರ್. ಇದಕ್ಕೇನು ಹೇಳಿಕೆ ಕೊಡ್ತೀರಿ ರಾಧಾ ಹಿರೇಗೌಡ್ರೆ? ಏನು ನೀವು ಹೋಗಿ ನೋಟಿಫಿಕೇಶನ್ ಮಾಡಿರಾ, ಸರ್ವೆ ಮಾಡಿರಾ? ಏನು ಚಾರ್ಜ್ ಶೀಟ್ ಕ್ಲೀನಾಗಿ ಕುತ್ಕೊಂಡು ಓದಿರಾ? ಏನು ಪತ್ರಕರ್ತೆ ಆಗಿಬಿಟ್ರೆ ಏನು ಮಾತಾಡಿದ್ರು ನಾನು ನಡೀತೈತಿ ಅಂತಂದು TRP ಪಡಿಬೇಕನ್ನೋ ಆಸೆ ಹುಟ್ಟೈತೆ. ಈ ವಯಸ್ಸಿನಾಗ ದುಡ್ಡು ಮಾಡ್ಬೇಕನ್ನೋ ಆಸೆ ಐತೆ. ಒಬ್ಬ ಹೀರೋ ಕಾನೂನು ಕೈ ತಗೊಂಡು ತಪ್ಪು ಮಾಡಿದಾನಂದ್ರೆ ಅದು ಕೋರ್ಟ್ ತೀರ್ಪು ನೀಡ್ತೈತಿ. ತೀರ್ಪು ಆಗೋದಕ್ಕಿಂತ ಮುಂಚೆ ನೀನು ದರ್ಶನ್ ಅವ್ರ ಬಗ್ಗೆ ಇಲ್ಲ ಸಲ್ಲದ ಆರೋಪ ಹೊರಿಸ್ತೀಯಲ್ಲ. ಹೊಟ್ಟಿಗೆ ಅನ್ನ ತಿಂತೀವಿ, ಸಗಣಿ ತಿಂತೀವ ನೀನು? ಜಡ್ಜ ಈ ಥರ ಹೇಳಿಕೆ ಕೊಟ್ಟರೆ ಏನು ದೇಶದಲ್ಲಿ ಏನಾಗ್ತೈತಿ? ನಿನ್ನಂಗನ ಹೇಳಿಕೆ ಜಡ್ಜ್ಗಳು ಕೊಟ್ಬಿಟ್ರೆ ಹೋಗು. ಸುಪ್ರೀಂ ಕೋರ್ಟ್ನಲ್ಲಿ ಒಬ್ಬ ನ್ಯಾಯವಾದಿ ಚಪ್ಪಲಿ ಎಸ್ತಿದ್ದಾನಲ್ಲ, ಅವನು ವಿರುದ್ಧ ಹೋರಾಟ ಮಾಡಿ ಸತ್ಯಾಗ್ರಹ ಕೂತ್ಕೋ. ನೀನು ಒಬ್ಬ ಕಿತ್ತೂರಾಣಿ ಚೆನ್ನಮ್ಮ ಹಾಕಿದಿ, ಕೆಳದಿ ಚೆನ್ನಮ್ಮ ಹಾಕಿದಿ, ಬೆಳವಡಿ ಮಲ್ಲಮ್ಮ ಹಾಕಿದಿ. ಅಲ್ಲಿ ಕುತ್ಕೊಂಡು ಸುಮ್ಮನೆ ಬಗಳದ. ಈ ದರ್ಶನ ಅಷ್ಟೇ. ನಿಮ್ಮ ಸರ್ವಿಸ್ನಾಗ ಎಷ್ಟು ಕೊಲೆಗಳಾಗಿಲ್ಲ, ಎಷ್ಟು ಅತ್ಯಾಚಾರ ಆಗಿಲ್ಲ, ಎಷ್ಟು ಡಕಾತಿ ಆ್ಯಂಡ್ ಮರ್ಡರ್ ಆ್ಯಂಡ್ ರೇಪ್ ಆಗಿಲ್ಲ? ಅಂಥ ಸೌಜನ್ಯನ ಕೇಸ್ಗೆ ಹೋಗಿ ಹೋರಾಟ ಮಾಡು. ಬರೀ ಜನರ ಹತ್ರ ಬಾಯಿಂದ ತಿಳ್ಕೊಂಡು ಅದನ್ನು ಬೊಗಳೋದು ಮುಖ್ಯ ಅಲ್ಲ. ಮೊದಲು ಸರ್ವೆ ಮಾಡಿ. ಇವತ್ತು ಮೊನ್ನೆ ಈಸೂರು ಗ್ರಾಮದಲ್ಲಿ ಭಾರತದ ವೀರಗಲ್ಲ ಎಲ್ಲೈತಿ ಅಂದರೆ ಈಸೂರು ಗ್ರಾಮದಲ್ಲಿ ಐತಿ. ನಾನೊಬ್ಬ ಹೋರಾಟಗಾರ ಅದನ್ನೇ. ನನಗೆ ಕೆಲವೊಂದು ಈಸೂರು ಗ್ರಾಮದಲ್ಲಿ ಹಿರಿಯರು ಪ್ರಶ್ನೆ ಮಾಡಿದರು, ಏನು ಬಶ್ಯಾ ಇಷ್ಟು ಹೋರಾಟಗಾರ ಅದಿದ್ದಿ, ಇವತ್ತು ಈಸೂರು ಗ್ರಾಮದಲ್ಲಿ ಬಂದು ನೆಲೆಸಿದಿ. ಇವತ್ತು ಗ್ರಾಮ ಪಂಚಾಯತಿಯಲ್ಲಿ PDOನಿಂದ ಹಿಡಿದು ಎಲ್ಲ BJP ಪಕ್ಷದವರು ಜನರ ಸರ್ಕಾರಿ ಸೈಟ್ಗಳನ್ನ ಮಾರ್ಕೊಂಡು ರೊಕ್ಕ ತಿಂದಿದ್ದಾರೆ. ಅದ್ರ ವಿರುದ್ಧ ಹೋರಾಟ ಮಾಡಕತ್ತೀವಿ, ಯಾಕೆ ನೀನು ಹೋರಾಟ ಮಾಡೋಂಗಿಲ್ಲ, ಅಂಥವ್ರನ್ನ ಯಾಕೆ ಜೈಲಿಗೆ ಹಾಕ್ಸಂಗಿಲ್ಲ ಅಂತ ನನ್ನ ಪ್ರಶ್ನೆ ಮಾಡಿದರು. ಅವಾಗ ನಾವೊಂದು ಮಾತು ಹೇಳಿದೆ, ನೋಡ್ರಿ, ಒಬ್ಬರ ಮೇಲೆ ಯಾವುದು ಆಧಾರ ಇಲ್ದೇ ಆರೋಪ ಹೊರಿಸೋದು ತಪ್ಪು. ನೀವು ಈ ರೀತಿ ಹೋರಾಟ ಮಾಡೋದು ತಪ್ಪು. ಇವತ್ತು ಒಂದು ಗ್ರಾಮದೊಳಗೆ ಇಂತಿಂಥ ಜಾಗದಲ್ಲಿ ಕೊಳ್ಳೆ ಹೊಡೆದು ಮಾರಾಟ ಮಾಡಿದಾರ, ಇವರು ಸರ್ಕಾರಿ ಆಸ್ತಿಗಳನ್ನ ಭ್ರಷ್ಟಾಚಾರ ಮಾಡ್ಯಾರ ಅಂತಂದು ನಿಮ್ಮ ಆರೋಪ ಐತಿ ಅಂದ್ರೆ ನೀವು ಆಧಾರ ತೊಗೊಂಬಂದು ನನ್ನ ಕೈಯಾಗ ಕೊಡ್ರಿ. ಅವ್ರು ಎಂಥ ವ್ಯಕ್ತಿಗಳೇ ಇರಲಿ, ಅವ್ರ ವಿರುದ್ಧ ಶಡ್ ಹೊಡೆದು ಹೋರಾಟ ಮಾಡಿ ಜೈಲಿಗೆ ಹಾಕಿಸ್ತೇನೆ. ಯಾವ ಆಧಾರ ಇಲ್ಲದೇ ಈ ಥರ ಪಂಚಾಯತಿ ಮುಂದ್ಗಡೆ ಪೆಂಡಲ್ ಹಾಕ್ಕೊಂಡು ಹೋರಾಟ ಮಾಡಿದ್ರೆ ಅದು ಹೋರಾಟ ಆಗೋದಿಲ್ಲ. ಕೂತ್ಕೊಂಡು ಚರ್ಚೆ ಮಾಡಬೇಕು, ಸರಿಯಾಗಿ ಸರ್ವೆ ಮಾಡಬೇಕು, ಆಧಾರನ ತಕ್ಕೋಬೇಕು. ಯಾರ್ಯಾರು ಏನೇನು ಭ್ರಷ್ಟಾಚಾರ ಮಾಡಿದಾರ, ಸೈಟ್ಗಳು ಕೊಳ್ಳೆ ಹೊಡೆದು ತಿಂದಿದ್ದಾರೆ ಅನ್ನೋಂಥ ಆಧಾರ ಸಮೇತ ಅವ್ರನ್ನ ಮುಂದಿಟ್ಕೊಂಡು ಇವತ್ತು ಕಾನೂನು ಐತಿ. ಕಾನೂನು ಮೊದಲು ಕಾನೂನು ಮರಿ ಹೋಗಬೇಡ್ರಿ. ಊರಲ್ಲಿ ಹಿರಿಯವರು ಇರ್ತಾರೆ, ಎಲ್ಲರೂ ಕುಂತು ಚರ್ಚೆ ಮಾಡಬೇಕು. ನೋಡ್ರಿ, ಹಿಂಗೆ ಇಂಥ ಸೈಟ್ ಹಿಂಗೆ ಮಾಡಿದ್ದಾರೆ, ಇಂಥ ಸೈಟ್ ಹಿಂಗೆ ಮಾಡಿದ್ದಾರೆ, ಈ ಪಂಚಾಯತಿಯಿಂದ PDO ಹಿಂಗೆ ಮಾಡಿದಾನೆ, ಇವೆಲ್ಲನೂ ದಾಖಲೆ ಸಮೇತ ತಂದು ನನ್ನ ಕೈಯಾಗ ಕೊಡ್ರಿ. ಆರೋಪ ಹೊರ್ಸಕ್ಕೆ ಬರುತ್ತೆ. ಅದು BJP ತಪ್ಪು ಮಾಡಲಿ, ಕಾಂಗ್ರೆಸ್ ತಪ್ಪು ಮಾಡಲಿ, ಯಾರೇ ತಪ್ಪು ಮಾಡಿದ್ರು ತಪ್ಪ. ಅವ್ರು ಎಂಥ ವ್ಯಕ್ತಿಗಳೇ ಇರಲಿ, ಅವ್ರ ಹಿಂದೆ ಎಂಥ ರಾಜಕಾರಣಿನೇ ಇರಲಿ, ನಿಮಗೆ ಮಾತಾಡೋಕ್ಕೆ ಧೈರ್ಯ ಇಲ್ಲ ಅಂದ್ರೆ ನಾವು ಮಾತಾಡ್ತೀನಿ. ಇಂಥ ಹೋರಾಟಗಾರ ಆಗ್ಬೇಕು. ಒಬ್ಬ ಹೋರಾಟಗಾರ ಹೆಂಗಿರ್ಬೇಕಂದ್ರೆ ಪತ್ರಕರ್ತನಿಗೆ ಹೋರಾಟಗಾರ ಅನ್ನೋದು. ಆದರೆ ಪತ್ರಕರ್ತರು ಏನು ಮಾಡಕತ್ತಾರೆ ಇವತ್ತು? ಧರ್ಮ ಮುಂದಿಟ್ಕೊಂಡು ಧರ್ಮದ ಪರ ಹೊಂಟ್ಬಿಟ್ಟಿದ್ದಾರೆ. ಸಂವಿಧಾನ ಪಾಲವರ್ಸೆ ಪತ್ರಕರ್ತರು ಯಾರೂ ಇಲ್ಲ. ಈಕಿ ರಾಧಾ ಹಿರೇಗೌಡ ಹೇಳ್ತಾ ಅಲ್ಲಿ ಶಿವರಾಜ್ ಕುಮಾರ್ ಮತ್ತು ಸುದೀಪ್ ಅವ್ರಿಗೆ ಭೇಟಿ ಹೋಗಿದ್ದಾರಂತ. ಆ ಪೋಸ್ ತೋರಿಸ್ತಿರಲ್ಲ TV ಒಳಗೆ, ಮೊಬೈಲ್ ಒಳಗಡೆ ಬಿಡ್ತಿರಲ್ಲ. ದರ್ಶನ್ ಅವ್ರಿಗೆ ಖೈದಿ ನಂಬರ್ ಬಟ್ಟೆಯಾಗಿ ಬಿಳೆ ಪ್ಯಾಂಟ್ ಬಿಳೆ ಶರ್ಟ್ ಕೊಟ್ಟಿರಲ್ಲ. ಅವ್ನಿಗೇನು ಶಿಕ್ಷೆ ಆಗಿತ್ತೆ?
ಶಿಕ್ಷೆ ಆದವ್ರಿಗೆ ಬಿಳೆ ಬಟ್ಟೆ ಬಿಳೆ ಪ್ಯಾಂಟ್ ಕೊಡ್ತಾರೆ, ಬಟ್ಟೆ ಯೂನಿಫಾರ್ಮ್ ಕೊಡ್ತಾರೆ ಶಿಕ್ಷೆ ಆದವ್ರಿಗೆ. ಅವ್ನು ದರ್ಶನ್ ಅವ್ರಿಗೆ ಶಿಕ್ಷೆ ಆಗೈತೆ. ಹಾಂ, ಈ ಥರ ಆಕಾರ ವಿಕಾರ ತೋರಿಸ್ತಿರಲ್ಲ. ಹೊಟ್ಟೆಗೆ ಅನ್ನ ತಿಂತೀರಿ, ಹೇಳಿ ತಿಂತೀರಿ ನೀವು. ಏನು ನನ್ನ ಮುಂದೆ ಯಾರು ಬೆಳೆಯೋಕ್ಕೆ ಅವಕಾಶ ಕೊಡಂಗಿಲ್ಲ ಅಂತಂದು ಏನಾರು ಮಾತಾಡಕತ್ತೀರ ರಾಧಾ ಹಿರೇಗೌಡ್ರವ್ರೆ? ನಿಮ್ಗೊಂದು ವ್ಯಾಲ್ಯೂಯೇಷನ್ ಐತಿ, ಅದನ್ನು ಇಟ್ಕೊಂಡು ಮುನ್ನಡೆಸ್ಕೊಂಡು ಹೋಗ್ರಿ. ನೋಡೋಕ್ಕೆ ವಿಜಯಲಕ್ಷ್ಮಿ ಪತ್ರಕರ್ತಿ ಎಲ್ಲ ಮಾಧ್ಯಮಗಳು ಹೇಳಿ ತಿನ್ನಾಕತ್ಯಾರ ಅಂತಂದು ಸ್ವತಂತ್ರವಾಗಿ ಹೋರಾಟ ಮಾಡಿ ಇವತ್ತು ಪ್ರಶಸ್ತಿಗೆ ಆದ್ಲು. ನೀವು ಯಾವಾಗ ಹಾಕ್ತೀರಿ ಸುಮ್ಮನೆ? ನಿಮಗೆ ಪತ್ರಕರ್ತರು ಅನ್ನಂಗಿಲ್ಲ. ನಿಮ್ಮನ್ನ ಎನ್ನಾರು ಪರಿಶೀಲಿಸಿದ್ರೆ ದೊಡ್ಡ ದೊಡ್ಡ ಕಳ್ರಿ ನೀವು. ನಿಮಗೆಲ್ಲ ಅಷ್ಟು ದುಡ್ಡು ಆಸ್ತಿ ಎಲ್ಲಿಂದ ಬಂತು? ಬನ್ನಿ, ನನ್ನ ಬಗ್ಗೆನೂ ತನಿಖೆ ಕೊಡ್ತೀನಿ. ನಾನು 80 kg ಬಂಗಾರ ಕಳ್ಳ, ನಂದು ತನಿಖೆ ಮಾಡಿರಿ ಸರ್ವೇನ. ನನ್ನಂತಲ್ಲಿ ಏನು ಇಟ್ಟಿರಿ ನನ್ನೆಲ್ಲ ತೊಗೊಂಡೋಗ್ರಿ. ನಾನು ಬಂದು ನಾನು ನಿಮ್ಗೆ ಸರ್ವೆ ಮಾಡಿದ್ನಂದ್ರೆ ನೀವು ಲೆಕ್ಕ ಕೊಡ್ಬೇಕಾಕತಿ. ದುಡ್ಡಿಗೋಸ್ಕರ ಮಾತನ್ನ ಬೆಳೆಸ್ಕೊತ ಹೊಂಟಿದ್ದೀರ. ಎಂತಿಂಥ ಕೊಲೆ ಆಗಿಲ್ಲ, ಎಂತಿಂಥ ರೇಪ್ ಆಗಿಲ್ಲ, ಎಂತಿಂಥ ಅತ್ಯಾಚಾರ ಡಕಾತಿಗಳಾಗಿಲ್ಲ, ಭ್ರಷ್ಟಾಚಾರ ಆಗಿಲ್ಲ. ಅವಕ್ಕೆಲ್ಲ ಹೋರಾಟ ಮಾಡಿ ಅವ್ರಿಗೆ ಶಿಕ್ಷೆ ಕೊಡ್ಸಿರ ನೀವು? ಜಡ್ಜ್ ಮನ್ಯಾಗ ಕೋಟಿ ಗಂಟಲೆ ರೊಕ್ಕ ಸಿಕ್ತಲ್ಲ, ಸುಟ್ಟು ಹಾಕಿದ್ರು ದುಡ್ಡುಗಳು, ಅವು ಎಲ್ಲಿಂದ ಬಂದವು? ಅಲ್ಯಾಕೆ ಬಂದವು? ಇಂಥವು ಹೋರಾಟ ಮಾಡಿರಿ. ಬೆಂಗಳೂರಿನಾಗ ಒಂದು ಮೂಲ್ಯಾಗ ಕುತ್ಕೊಂಡು ಒದರೋದಲ್ಲ, ಸರ್ವೆ ಮಾಡಿರಿ, ಅನುಭವ ಪಡ್ರಿ. ಅನುಭವನ ಇಲ್ದೇ ನೀವು ಬಾಯಿಂದ ಹೊರಗೆ ಚೆಲ್ತಿರಲ್ಲ ಮಾತುಗಳು, ಅವು ಎಲ್ಲಿಗೆ ಹೋಗ್ಕೋ ಅನ್ನೋದು ಅರಿವು ಐತೆ ನಿಮಗೆ? ಮತ್ತು ಮಾಧ್ಯಮಗಳು ಹೆಂಗಿರ್ಬೇಕು? ಪ್ರಜಾಪ್ರಭುತ್ವದ ಹಕ್ಕಿಗೆ ಧಕ್ಕೆ ಕೊಡದ ರೀತಿಯಲ್ಲಿ ಕಾಪಾಡಬೇಕು. ಇವೆಲ್ಲ ಧರ್ಮದಕ್ಕೋಸ್ಕರ ಕಾಪಾಡಕತ್ತೀರಿ ಹೊರತು ಸಂವಿಧಾನದ ಬಗ್ಗೆ ನಿಮ್ಗೆ ಚಿಂತೆನೇ ಇಲ್ಲ. ನೀವಿರೋದು ಅದಕ್ಕೆ. ದರ್ಶನ್ ಅವ್ರ ಬಗ್ಗೆ ಇನ್ನೊಂದು ಸಲ ಮಾತಾಡೋಕೆ ಹೋಗ್ಬೇಡಿ. ಅವರ ತಪ್ಪು ಮಾಡಿದ್ರೆ ಅದಕ್ಕೆ ಕೋರ್ಟ್ ಶಿಕ್ಷೆ ಕೊಡ್ತೈತಿ. ನನ್ನಂತ ಹಂಗೆ ನಾನೇ ಕೇಳ್ತೀನಿ, 262 ಪ್ರಕರಣ ನನ್ನ ಮೇಲೆ ದಾಖಲಾಗಿದ್ವು. ಎಲ್ಲಿತ್ತು ಕಾನೂನು? ಎಲ್ಲಿಟ್ಟು ಹೇಳ್ರಿ? ನನ್ನ ಕಾನೂನು ನಾ ಕಲಿತು ನನ್ನ ಕೇಸ್ಗೆ ನಾನಾ ವಾದ ಮಾಡಿದಕ್ಕೆ ಇವತ್ತು ಮಾಡಿದ ಕೇಸ್ ಮಾಡಿಲ್ಲ ಅಂತ ತೀರ್ಪು ಪಡ್ಕೊಂಡೆ. ನಿಮ್ಮ ವ್ಯವಸ್ಥೆಗಳ್ನ ಫಸ್ಟ್ ಮಾಡಿ ಇಟ್ಕೊಡ್ರಿ. ಆಮೇಲೆ ಪ್ರಜಾಪ್ರಭುತ್ವದ ವ್ಯವಸ್ಥೆಗಳ ಬಗ್ಗೆ ಮಾತಾಡೋದು ಕಲೀರಿ. ನಿಮ್ಮ ಗಂಗಾಳದಾಗ ನೊಣ ಬಿದ್ದು ಸಾಯ್ತಾ ಇದಾವೆ. ಮತ್ತೊಬ್ಬರು ಗಂಗಾಳದ ಬಗ್ಗೆ ಬಾಳೆ ತೋರ್ಸಕ್ಕೆ ಹೋಗಬೇಡಿ. ಏನು ಮಾತಾಡ್ತಾರಂಥದ್ದು ಏನು ಬೇಕಾದ ಬೊಗಡೋದನ? ಸಿಗ್ಲಿ ಬಸ್ಸ ನಾನು, ಪಾಪ್ಯುಲರ್ ಕಳ್ಳ ನಾನು. ಕರೆಸ್ರಿ, ಎಲ್ಲಿ ಕರಿತೀರಿ? ನಾ ಪ್ರಶ್ನೆಗೆ ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ. ಜೈಲಿಗೆ ಕರ್ಕೊಂಡು ಹೋಗ್ತೀನಿ ನಿಮ್ಗೆ ಆಗಂಗಿಲ್ಲಲ್ಲ. ಜೈಲು ಒಳಗಡೆ ಏನು ನಡೀತೈತೆ ಅನ್ನೋಕೆ ನಿಮ್ಗೆ ಅವಕಾಶ ಇಲ್ಲ. ಒಳಗಡೆ ಹೋಗಿ ತನಿಖೆ ಮಾಡವ ಅಂಥ ಪತ್ರಕರ್ತರಾಗಿರಿ ನೀವು. ಕೋರ್ಟ್ ಪರ್ಮಿಷನ್ ತೊಗೊಂಡು ಹೋಗಿ ಜೈಲು ಸರ್ವೆ ಮಾಡಿರಿ, ಗೊತ್ತಾಗುತ್ತೆ. ಸಿಗ್ಲಿ ಬಸ್ ಅನ್ನಂಗೆ. 190ರಷ್ಟು ಅಪರಾಧಿಗಳು ಹೊರಗೆ ಬರ್ತಾರೆ ಅನ್ನೋದು ಗೊತ್ತಿದ್ದು ಒಬ್ಬ ಯಾವ ದುರಾಸೆಗೋಸ್ಕರ ಅವು ಕೊಲೆ ಮಾಡಿದ, ಅದ್ರ ಬಗ್ಗೆ ತನಿಖೆ ಮಾಡ್ತೀರಾ? ಆ ವ್ಯಕ್ತಿ ಸತ್ತಂಥವ್ನು ಯಾರು, ಅವನ ಹಿನ್ನೆಲೆ ಏನು, ಅದ್ರ ಬಗ್ಗೆ ತನಿಖೆ ಮಾಡಿದಿರಾ? ಇದೇ ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ಅದೇ ಪೊಲೀಸ್ನವ್ರು ಗುಂಡಿಟ್ಟು ಹೊಡೆದ್ರಲ್ಲ 4 ಮಂದಿನ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಸುಟ್ಟಾಕಿದಂಥ ಅಪರಾಧಿಗಳು ಅಂತಂದು ಇವರು ಪೊಲೀಸ್ನವ್ರು ತೋರಿಸಿ ಅದು ವಿಚಾರಣೆ ಆಗೋದಕ್ಕಿಂತ ಮುಂಚೆನ ಅವ್ರನ್ನ ಎನ್ಕೌಂಟ್ರ್ ಮಾಡಿ ಸಾಯಿಸಿದ್ರಲ್ಲ. ಇಂಥದಕ್ಕೆ ಸಲ್ಯೂಟ್ ಹೊಡಿತೀರಿ. ನಾಚಿ ಬರಲ್ಲ ನಿಮ್ಮ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ. ಅವ್ರ ಅಪರಾಧಿ ಅಂತಂದು ಹೆಂಗೆ ಹೇಳ್ತೀರಿ ನೀವು? ಸುಮ್ಮನೆ ಎನ್ಕೌಂಟ್ರ್ ಮಾಡಿ ಸಾಯಿಸಿಬಿಟ್ರಿ. ಜಡ್ಜ್ಗಳು ಕೋಟಿ ಗಂಟಲೆ ಜನದಡ್ಡಿ ಅಂತಲೇ ಲಂಚ ತಿಂದ್ರಲ್ಲ, ಅದ್ರ ಬಗ್ಗೆ ಅವ್ರಿಗೇನು ಶಿಕ್ಷೆ ಕೊಡ್ಸಿರ? ಲೋಕಾಯುಕ್ತದಾಗ ರೇಡ್ ಆಗಿದ್ದ ದುಡ್ಡುಗಳ್ನ ಹೊಡ್ಕೊಂಡು ತಿನ್ನಲ್ಲ ಭಾಸ್ಕರ್ ರಾವ್ ಅವನ ಮಗನವನು. ಅವಾಗ ಹಾಕಿದ್ರೆ ಕಳ್ಳನಿಗೆ ಒಬ್ಬ ಕೊಲೆಗಾರನಿಗೆ ಸನ್ಮಾನ ಮಾಡ್ತಾನಲ್ಲ ಸಂತೋಷ್ ಹೆಗ್ಡೆ, ಅವನ ವಿರುದ್ಧ ಹೋರಾಟ ಮಾಡಿದ. ಬರೀ ದರ್ಶನ ಆ ಕೇಸ್ ನನ್ನ ಕೈಯಾಗ ಕೊಡ್ರಿ.
ನಾನು ಹೆಂಗೆ ಎಂಡವ್ರು ತೊಗೊಂಡು ಅದನ್ನು ಸುಳ್ಳನ್ನು ಸತ್ಯ ಮಾಡ್ತೀನಿ, ಸತ್ಯನ ಸುಳ್ಳು ಮಾಡೋ ಮಗ ನಾನು. ಒಬ್ಬ ವ್ಯಕ್ತಿ ಅವನಿಗೆ 161 ಸನ್ನಡತೆ ಅವನಿಗೆ ಇರ್ತಾನಂದ್ರೆ ಅವ್ನಿಗೆ ಅವಕಾಶ ಕೊಡಬೇಕು. ಉಮೇಶ್ ರೆಡ್ಡಿ ಮಾಡ್ದಂಗೆ ದರ್ಶನ ಮಾಡಕೊಂಡ್ರೆ ಅವೆಲ್ಲ ನಿಮ್ಮದು ಎಲ್ಲ ಮುಗೀತು ಕತೆ. ಇವತ್ತಿಗೆ ಕಾನೂನು ಕಡೆಯಿಂದ ಆಗಲಿಲ್ಲ ಅಂದ್ರೆ ಪ್ರಜಾಪ್ರಭುತ್ವ ಕಾಪಾಡ್ಕೊಂತೈತಿ ಅಪರಾಧಿಗಳ್ನ. ಇವತ್ತು ದರ್ಶನ್ ಅವರು ಇಷ್ಟೊತ್ತಿಗೆ ಅವ್ರನ್ನ ಯಾವ ಪರಿಸ್ಥಿತಿಯಲ್ಲಿ ತಂದು ಇಡ್ತಿದ್ರೆ ನೀವು ಜನ ಅವ್ನ ರಕ್ಷಣೆಗೆ ಅವ್ನ ಬೆಂಬಲ ಇರಲಿಲ್ಲ ಅಂದ್ರೆ ಅದೇ ಒಂದು ಹೆಣ್ಣಾಗಿ ಒಂದು ಹೆಣ್ಣು ಇಂಥ ಮಾತಾಡಿದಾಗ ಹೋಗಿ ಕಪಾಳ ಕೊಡಿಬೇಕಾಗಿತ್ತು ನೀನು. ಆಕೆಗೆ ದವಾಖಾನೆ ತೋರಿಸ್ತೀನಿ, ನೀನು ಟ್ರೀಟ್ಮೆಂಟ್ ಕೊಡ್ತೀನಿ ನನ್ನ ಸ್ವಂತ ದುಡ್ಡಿನಲ್ಲಿ. ಹೆಣ್ಣು ಏನು ಬೇಕಾದ್ರು ಮಾತಾಡಿದ್ರೆ ಕ್ಷಮಿಸ್ಬಿಡ್ಬೇಕಾ? ಏನಂದ್ರೆ ಮದ್ದೂರಾಗ ಆ ಹುಡುಗಿ ಇಸ್ಲಾಂ ಧರ್ಮಕ್ಕೆ ಕೆಟ್ಟ ಕೊಳಕೆ ಬೈಕಂತ ಹೊಂಟಿದ್ಲಲ್ಲ, ಪೊಲೀಸ್ ಒಂದು ಲಾಟಿ ಹೊಡೆದು ಬಿಟ್ಟು ಹೆಂಗೆ ಚುರುಕ್ಕಂತ ಮಕ್ಕೊಂಡು ಕುತ್ಕೊಂಡ್ಲಲ್ಲ, ಹಂಗೆ ನೀನು ಒಂದು ಹೊಡ್ತಾ ಹೊಡಿಬೇಕಾಗಿತ್ತು ಆಕೆಗೆ. ಅಡಿಬಿಟ್ಟಿ ಮಗಳ, ಇಂಥ ತಿನ್ನೋ ಕೆಲಸ ಯಾಕೆ ಮಾತಾಡ್ತಿದ್ದೀ? ನಿನ್ನ ಕೆಲಸ ಏನು? ಎಣ್ಣೆ ಹೊಡ್ಕೊಂಡು ಮಾತಾಡ್ತಾಳಂದ್ರೆ ಆಕೆಗೆ ಗೌರವ ಕೊಡೋದು, ಟ್ರೀಟ್ಮೆಂಟ್ ಕೊಡಿಸ್ತೀನಿ ಅನ್ನೋದು. ದರ್ಶನ್ ಸಿಗರೇಟ್ ಸೇದಕ್ಕೆ ಚಹಾ ಕುಡಿದಿದ್ದಕ್ಕೆ ಇಡೀ ಮಾಧ್ಯಮಗಳು ಮುಕ್ಕುಳಿನ ಊರಿಸ್ಕೊಂಡ್ರಿ. ಅಲ್ಲೇ ಗುಬ್ಬಚ್ಚಿ ಸೀನಾ ಬರ್ತಡೇ ಮಾಡಿಕೊಂಡ ಅಂತ ಇದನ್ನು ಮಾಡಿಕೊಂಡ ಉಮೇಶ್ ರೆಡ್ಡಿ ಫೋನ್ನಾಗ ಇದು ಮಾಡಿದೆ. ಬನ್ನಿ ನಾನು ಹಿಂದೆ ನಿಮಗೆ ತೋರಿಸ್ತೀನಿ ಗೊತ್ತಿಲ್ಲದ ಕತೆಗಳ್ನ. ಅವಾಗ ನೀವು ಹೋರಾಟ ಮಾಡಿರಿ. ನಿಮ್ಮ ಹೋರಾಟಕ್ಕೆ ವ್ಯಾಲ್ಯೂಯೇಷನ್ ಇಲ್ಲ. ಹ್ಯಾಡ್ ದಿ ಕ್ರೈಮ್ ಬಟ್ ನಾಟ್ ದಿ ಕ್ರಿಮಿನಲ್. ನಿಮ್ಮಿಂದನೇ ಆಗ್ತಾ ಇರೋದು ಇದು. ಮನಸ್ಸನ್ನ ಬದಲಾಯಿಸಿಕೊಳ್ಳಿ. ಒಳ್ಳೆ ಪತ್ರಕರ್ತಿ ನೀವು. ನಿಮ್ಮನ್ನು ಎಷ್ಟೋ ಸಲ ಹೊಗಳಿದ್ದೀನಿ. ನೀವು ಸಂತೋಷ್ ಲಾಡ್ ನಂಗೆ ಸಂತೋಷ್ ಹೆಗಡೆ ನಂಗೆ ಬೀಳಕ್ಕೆ ಹೋಗ್ಬಿಡ್ರಿ. ಎದ್ದೀರಿ ಮೇಲೆ. ಮತ್ತು ದಪ್ಪನೇ ಬೀಳಕ್ಕೆ ಹೋಗ್ಬಿಡ್ರಿ ದುಡ್ಡಿನ ಆಸೆಕ್ಕೆ. ಹುಚ್ಚರಿಗೆ ಬುದ್ಧಿ ಹೇಳಕ್ಕೆ ಹೋದ್ರೆ ನಾ ದೊಡ್ಡ ಸುಳ್ಳೆ ಮಗ ಹಾಕೇನಿ.